ಹಲೋ ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಗಸ್ಟ್ 13, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ GSLV F10 ಸ್ಯಾಟಲೈಟ್ ಲಾಂಚ್ ಫೇಲ್ಸ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಜಿಯೋಸೈಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ F10 ಅನ್ನುವಂಥದ್ದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ 3 ಲಾಂಚ್ ಮಾಡೋದಕ್ಕೆ ಉಪಯೋಗಿಸಲಾಗಿತ್ತು. ಸೊ ಈ ಒಂದು ಲಾಂಚ್ ವೆಹಿಕಲ್ ಅಥವಾ ರಾಕೆಟ್ ಫೇಲ್ ಆದಂತಹ ಕಾರಣಕ್ಕೆ ಈ ಪೂರ್ತಿ ಮಿಷನ್ ಫೇಲ್ ಆಗಿರುವಂತಹ ವಿಷಯ ತಮಗೆಲ್ಲ ಗೊತ್ತೇ ಇರಬಹುದು. ಇದರ ಬಗ್ಗೆ ಹಿಂದಿನ ಸುದ್ದಿ ವಿಶ್ಲೇಷಣೆಯಲ್ಲೂ ಮಾಹಿತಿಯನ್ನು ಕೊಟ್ಟಿದ್ದೆ. EOS 3 ಅನ್ನುವಂತಹ ಸ್ಯಾಟಲೈಟ್ನ ಬಗ್ಗೆ. ಇದೊಂದು ಜಿಯೋ ಇಮೇಜಿನಿಂಗ್ ಸ್ಯಾಟಲೈಟ್ ಆಗಿರುತ್ತದೆ ಅನ್ನುವಂತಹ ಮಾಹಿತಿ ತಮಗೆ ಹೇಳಿದ್ದೆ. ಈ ಜಿಯೋ ಇಮೇಜಿನಿಂಗ್ ಸ್ಯಾಟಲೈಟ್ನಿಂದಾಗಿ ಬಾಹ್ಯಾಕಾಶದಿಂದ ನಾವು ಭೂಮಿಯ ಮೇಲೆ ಬಹಳ ದೊಡ್ಡ ಮಟ್ಟದ ಜಾಗವನ್ನು ನೋಡುವಂತಹ ಕ್ರಮಕ್ಕೆ ಅನುಕೂಲವಾಗುತ್ತಿತ್ತು. ಸೊ ಯಾವುದೇ ಒಂದು ಅವಘಡ ಅಥವಾ ನ್ಯಾಚುರಲ್ ಡಿಸಾಸ್ಟರ್ಗಳು ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಂಚಿತವಾಗಿ ತಿಳ್ಕೊಂಡು ಅದನ್ನು ಅರ್ಲಿ ವಾರ್ನಿಂಗ್ ಕೊಡುವಂತಹ ವಿಷಯಕ್ಕೆ ನಮಗೆ ಅನುಕೂಲವಾಗ್ತಿತ್ತು ಅನ್ನುವಂಥದ್ದು. ಆ ಒಂದು ಹಂತದಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದು ಗೊತ್ತಿರಬೇಕಾಗಿರುವಂತಹ ಮಾಹಿತಿ. ಸೊ ಯಾಕೆ ಇದು ಫೇಲ್ ಆಯಿತು ಅಂತಂದರೆ, ಯಾವುದೇ ರಾಕೆಟ್ನಲ್ಲಿ ಒಟ್ಟು 3 ಸ್ಟೇಜ್ಗಳಿರ್ತವೆ. ಈ 3 ಸ್ಟೇಜ್ಗಳಲ್ಲಿ ಮೊದಲನೇ 2 ಸ್ಟೇಜ್ ಆ್ಯಕ್ಚುಲಿ ಸಕ್ಸಸ್ಫುಲ್ ಆಗಿ ವರ್ಕ್ ಆಗಿದ್ದಾವೆ. ಬಟ್ 3ನೇ ಸ್ಟೇಜ್ ಇದ್ದಂತಹ ಕ್ರಯೋಜೆನಿಕ್ ಇಂಜಿನ್, ಈ ಕ್ರಯೋಜೆನಿಕ್ ಇಂಜಿನ್ ಏನಿತ್ತಲ್ಲ, ಈ ಕ್ರಯೋಜೆನಿಕ್ ಇಂಜಿನ್ ಇಗ್ನೈಟ್ ಆಗದೇ ಇರೋ ಕಾರಣಕ್ಕೆ ಈ ಒಂದು ಸ್ಯಾಟಲೈಟ್ ಲಾಂಚ್ ಅಥವಾ ಮಿಷನ್ ಪೂರ್ತಿಯಾಗಿ ಫೇಲ್ ಆಗಲು ಮುಖ್ಯ ಕಾರಣವಾಗಿರುವಂಥದ್ದು. ಈ ಒಂದು ರಾಕೆಟ್ ಈ ಒಂದು ಸ್ಯಾಟಲೈಟನ್ನು ಜಿಯೋಸಿಂಕ್ರನಸ್ ಆರ್ಬಿಟಲ್ಲಿ ಒಯ್ದು ಕೂರಿಸ್ತಾ ಇತ್ತು. ಜಿಯೋಸಿಂಕ್ರನಸ್ ಆರ್ಬಿಟ್ ಅಂತಂದರೆ ಈ ಆರ್ಬಿಟಲ್ಲಿ ಯಾವ ಸ್ಯಾಟಲೈಟ್ ಸುತ್ತಾವಲ್ಲ ಅದು ಭೂಮಿ ತಿರುಗ್ತಾ ಇರುವಂತಹ ಸ್ಪೀಡ್ನ ಜೊತೆಯಲ್ಲಿ ಸಿಂಕ್ ಆಗಿರುತ್ತದೆ. ಅಂದರೆ ಈ ಸ್ಯಾಟಲೈಟ್ ಯಾವಾಗಲೂ ಭಾರತದ ಮೇಲೆ ಇರೋ ಹಾಗೆ ಕಾಣಿಸುತ್ತೆ. ಯಾಕಂದರೆ ಅದು ಭೂಮಿ ಹೇಗೆ ತಿರುಗ್ತಾ ಇದೆಯೋ ಆ ಒಂದು ಸ್ಪೀಡಲ್ಲೇ ಈ ಒಂದು ಸ್ಯಾಟಲೈಟು ಭೂಮಿಯ ಆಕ್ಸೆಸ್ ಸುತ್ತುವಂತಹ ಒಂದು ಆರ್ಬಿಟನ್ನು ಜಿಯೋಸಿಂಕ್ರನಸ್ ಆರ್ಬಿಟ್ ಅಂತ ಕರಿತೀವಿ. ಆ್ಯಂಡ್ ಅದರ ಉದ್ದೇಶ ಬಗ್ಗೆ ನಾನು ಹೇಳಿದೆ, ರಿಯಲ್ ಟೈಮ್ ಇಮೇಜಿನಿಂಗ್ ಮತ್ತು ನ್ಯಾಚುರಲ್ ಡಿಸಾಸ್ಟರ್ಸ್ಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಕೊಡೋದಕ್ಕೆ ಈ ಒಂದು ಸ್ಯಾಟಲೈಟನ್ನು ಡಿಸೈನ್ ಮಾಡಲಾಗಿತ್ತು. ಮುಂದಿನ ಹಂತದಲ್ಲಿ GSLV Mark 3 ಅನ್ನುವಂತಹ ಸ್ಯಾಟಲೈಟ್ ಬಗ್ಗೆ ಒಂದಿಷ್ಟು ಅಥವಾ ಲಾಂಚ್ ವೆಹಿಕಲ್ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಇದು ಭಾರತದ ಅತಿ ದೊಡ್ಡ ಲಾಂಚ್ ವೆಹಿಕಲ್ ಆಗಿರುತ್ತದೆ. ಮೊದಲನೇದಾಗಿ ಈ ಒಂದು ಲಾಂಚ್ ವೆಹಿಕಲ್ ಭಾರತ ಇಂಡಿಜಿನಸ್ಲಿ ಡೆವಲಪ್ ಮಾಡಿದೆ. ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೋಬೇಕು. ಇಂಡಿಜಿನಸ್ಲಿ ಡೆವಲಪ್ ಮಾಡಿರುವಂಥದ್ದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, GSLV F10ಗೆ ಸಂಬಂಧಿಸಿದಂತೆ ಆ್ಯಕ್ಚುಲಿ 2 ಆರ್ಟಿಕಲ್ಗಳನ್ನು ನಾವು ಇವತ್ತಿನ ನ್ಯೂಸ್ ಪೇಪರಲ್ಲಿ ಕಾಣ್ತೀವಿ. ಆ 2 ಆರ್ಟಿಕಲಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ನಾನು ಇಲ್ಲಿ ತಮಗೆ ತಿಳಿಸಲು ಪ್ರಯತ್ನಿಸ್ತಿದ್ದೇನೆ. ಈ ಒಂದು GSLV F10ನಲ್ಲಿ ಉಪಯೋಗಿಸಿರುವಂತಹ ಕ್ರಯೋಜೆನಿಕ್ ಇಂಜಿನ್ ಏನಿತ್ತಲ್ಲ, ಅದು ಡಿಸೈನ್ ನಾವು ರಷ್ಯಾದಿಂದ ಪಡೆದಿರುವಂಥದ್ದು. GSLV Mark 3 ಲಾಂಚ್ ವೆಹಿಕಲ್ ಭಾರತದ್ದು ಡೆವಲಪ್ ಮಾಡಿರುವಂಥದ್ದು ಸ್ವಂತದ್ದು. ಕ್ರಯೋಜೆನಿಕ್ ಇಂಜಿನ್ನ ಡಿಸೈನನ್ನು ನಾವು ಪಡೆದಿರುವಂಥದ್ದು ರಷ್ಯಾದಿಂದ ಅನ್ನುವಂಥದ್ದು ಫ್ಯಾಕ್ಟನ್ನು ತಾವು ನೆನ್ಪಿಟ್ಕೋಬೇಕು. ಈ GSLV ಲಾಂಚ್ ವೆಹಿಕಲನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಸುಮಾರು 2500 kg ಸ್ಯಾಟಲೈಟನ್ನು ನಾವು ಟ್ರಾನ್ಸ್ಫರ್ ಆರ್ಬಿಟಲ್ಲಿ ಹಾಕಲು ಸಾಧ್ಯವಾಗುತ್ತದೆ. ಟ್ರಾನ್ಸ್ಫರ್ ಆರ್ಬಿಟ್ ಅಂದರೆ ಈ ಆರ್ಬಿಟಲ್ಲಿ ಹೋಗಿ ಸ್ಯಾಟಲೈಟನ್ನು ಬಿಟ್ಟಿದ ನಂತರ ಆ ಒಂದು ಸ್ಯಾಟಲೈಟ್ ಭೂಮಿಯ ಸುತ್ತ ತಿರುಗಲು ಶುರು ಮಾಡುತ್ತದೆ ಜಿಯೋಸಿಂಕ್ರನಸ್ಸಲ್ಲಿ. ಅರ್ಥ ಆಯ್ತಲ್ಲ? ಸೊ ಈ ಜಿಯೋಸಿಂಕ್ರನಸ್ ಆರ್ಬಿಟ್ನಲ್ಲಿ ಅತಿ ಮುಖ್ಯವಾಗಿ ಇದನ್ನು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಕ್ರಯೋಜೆನಿಕ್ ಇಂಜಿನ್ ಫೇಲ್ಯೂರ್ ಆಗಿರುವಂಥದ್ದು. ಕ್ರಯೋಜೆನಿಕ್ ಇಂಜಿನ್ ಏನು ಅಂತ ಅನ್ನುವಂಥದ್ದು ಎರಡನೇದು. ಈ ಫೇಲ್ಯೂರ್ ಇಸ್ರೋ ಅಥವಾ ದೇಶಕ್ಕೆ ಯಾಕೆ ಇಷ್ಟೊಂದು ಶಾಕ್ ಕೊಟ್ಟಿದೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಇಸ್ರೋ ಇನ್ನೂ ಹೆಚ್ಚಿನ ಮಿಷನ್ಸ್ಗಳನ್ನು ಪೈಪ್ಲೈನಲ್ಲಿ ಇಟ್ಟಿರುವಂಥದ್ದು. ಉದಾಹರಣೆಗೆ ಆದಿತ್ಯ L1 ಆಗಿರಬಹುದು, ಹಾಗೂ ದಿ ಸನ್ ವಾಚರ್ ಅನ್ನುವಂಥದ್ದು ಇನ್ನೊಂದು ಮಿಷನ್ ಇತ್ತು, ಮತ್ತು ಗಗನಯಾನ್ ಮಿಷನ್ ಬಗ್ಗೆ ತಮಗೆಲ್ಲ ಗೊತ್ತೇ ಇರುವಂತಹ ಮಾಹಿತಿ. ಸೊ ಇದು ಇವತ್ತಿನ ಹೋಮ್ವರ್ಕ್ ಆಗಿರುತ್ತದೆ ನಿಮಗೆ. ಆದಿತ್ಯ L1 ಮಿಷನ್ ಯಾವ ಒಂದು ಉದ್ದೇಶಕ್ಕೆ ಮಾಡ್ತಾ ಇರುವಂಥದ್ದು, ಸನ್ ವಾಚರ್ ಅನ್ನುವಂತಹ ಮಿಷನ್ ಯಾವ ಉದ್ದೇಶಕ್ಕೆ, ಗಗನಯಾನ್ ತಮಗೆಲ್ಲ ಗೊತ್ತೇ ಇರುವಂಥದ್ದು. ಬಟ್ ಇದನ್ನು ಹೋಮ್ವರ್ಕ್ ಆಗಿ ಕನ್ಸಿಡರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಬರಿಬೇಕು ಅಂತ ಹೇಳ್ತೀನಿ. ಸೊ ಈ ಪಾಯಿಂಟ್ಸ್ಗಳು ಪಾಯಿಂಟ್ ವೈಸ್ ನೆನ್ಪಿಟ್ಕೊಳ್ಳಿ. ಇನ್ಮೇಲೆ ನಾನು ಆರ್ಟಿಕಲನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಯಾವ ಮಾಹಿತಿ ನಾವು ನೆನ್ಪಿಟ್ಕೊಂಡು ಪರೀಕ್ಷೆಯಲ್ಲಿ ಬರೆಯಲು ಸಾಧ್ಯವಾಗುತ್ತದೆಯೋ ಆ ಮಟ್ಟದಲ್ಲಿ ನಾನು ರೆಡ್ಯೂಸ್ ಮಾಡಲು ಪ್ರಯತ್ನಿಸ್ತೀನಿ. ಅಷ್ಟು ಮಾಹಿತಿ ತಾವು ನೆನ್ಪಿಟ್ಕೊಂಡ್ರೂ ಸಾಕು. ಭಾಷೆ ಯಾವುದಾದ್ರೂ ಬರೀರಿ, ಇಂಗ್ಲೀಷ್ ಅಥವಾ ಕನ್ನಡ. ಬಟ್ UPSCಯಲ್ಲಿ ಕೇಳುವಂತಹ ಪ್ರಶ್ನೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರೋದ್ರಿಂದ ಅಟ್ಲೀಸ್ಟ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಆದರೂ ತಾವು ಇಂಗ್ಲೀಷನ್ನು ಒಂದಿಷ್ಟು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಬಹಳ ಉತ್ತಮವಾಗಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ತಾವು ಈ ಒಂದು ಸುದ್ದಿ ವಿಶ್ಲೇಷಣೆ ನೋಡ್ತಾ ಇರುವಂತಹ ಕಾರಣಕ್ಕೆ ತಮಗೆ ಪ್ರಶ್ನೆ ಅರ್ಥೈಸ್ಕೊಳ್ಳಲು ಜಾಸ್ತಿ ಕಷ್ಟ ಆಗೋದಿಲ್ಲ ಅನ್ನುವಂಥದ್ದಂತೂ ಖಚಿತ. ಸೊ ಮಾಹಿತಿ ತಿಳ್ಕೊಳ್ಳುವಂಥದ್ದು, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಬಹಳ ಮುಖ್ಯಕರವಾಗಿರುತ್ತದೆ.
ಸೊ ಮೊದಲನೇ ಹಂತದಲ್ಲಿ ಏನಿದು ಆಪರೇಷನ್ GSLV F10 ಅಂದರೆ ಏನು, US 3 ಅಂದರೆ ಏನು ಅನ್ನುವಂಥದ್ದು ಗೊತ್ತಿರಬೇಕು, ಯಾಕೆ ಫೇಲ್ ಆಯಿತು ಅಂತ ಗೊತ್ತಿರಬೇಕು, ಹಾಗೂ ನಮ್ಮ ದೇಶದಲ್ಲಿ ಇರುವಂತಹ GSLV ಲಾಂಚ್ ವೆಹಿಕಲ್ ರಾಕೆಟ್ ಏನಿದೆಯೋ ಅದರ ಒಂದಿಷ್ಟು ವಿಷಯವನ್ನು ತಿಳ್ಕೊಂಡು ಕೊನೆಯ ಹಂತದಲ್ಲಿ ಯಾಕೆ ಇದು ಇವತ್ತು ಕನ್ಸರ್ನಿಂಗ್ ಇದೆ ಅನ್ನುವಂಥದ್ದು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಪಾರ್ಲಿಮೆಂಟ್ ಈಸ್ ಅಬ್ಡಿಕೇಟಿಂಗ್ ಇಟ್ಸ್ ಓವರ್ಸೈಟ್ ರೂಲ್. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಪಾರ್ಲಿಮೆಂಟ್ ತನ್ನ ಫಂಕ್ಷನ್ಸ್ನ ಅಡಿಯಲ್ಲಿ ಓವರ್ಸೈಟ್ ರೋಲನ್ನು ಪಡ್ಕೊಂಡಿದೆ. ಬಟ್ ಇವತ್ತಿನ ದಿನಗಳಲ್ಲಿ ಅದರ ಬೆಲೆ ಅಥವಾ ಆ ಒಂದು ಫಂಕ್ಷನನ್ನು ಅದು ಕೈ ಬಿಡ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಲೇಖಕರು. ನಿನ್ನೆಗೆ ಮಾನ್ಸೂನ್ ಸೆಷನ್ ಮುಗಿದು ಹೋಗಿದೆ. ಅಂದರೆ ಮಾನ್ಸೂನ್ ಸೆಷನ್ ಮುಗಿಬೇಕಾದಂತಹ 2 ದಿನಗಳ ಇನ್ನೂ ಇದ್ದವು. ಅದಕ್ಕೂ ಮುನ್ನನೇ ಮುಗಿಸಿರುವಂಥದ್ದು ನಿರಾಶಾದಾಯಕವಾಗಿದೆ ಅನ್ನುವಂಥದ್ದು. ಹಾಗೂ ಇರುವಂತಹ ಸಮಯಕ್ಕಿಂತ ಮುಂಚಿತವಾಗಿ ಮುಗಿಸ್ತಾ ಇರುವಂಥದ್ದು ಇದೇ ಮೊದಲನೇ ಬಾರಿಗೆ ಅಲ್ಲ. ವಿಂಟರ್ 2020 ಪಾರ್ಲಿಮೆಂಟರಿ ಸೆಷನನ್ನು ಸಹ ಸಮಯದ ಮುಂಚೆಯೇ ಮುಗಿಸಿರುವಂತಹದ್ದು ನಿರಾಶಾದಾಯಕವಾಗಿತ್ತು. ಹಾಗೂ ಇದು 4ನೇ ಬಾರಿ ಸಮಯ ಎಷ್ಟು ಇದೆಯೋ ಆ ಒಂದು ಸಮಯಕ್ಕಿಂತ ಮುಂಚೆ ಪಾರ್ಲಿಮೆಂಟನ್ನು ನಿಲ್ಲಿಸ್ತಾ ಇರುವಂಥದ್ದು ಸರಿ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಮುಂಚೆ ಮುಗಿಸ್ಬೇಕಂದ್ರೆ ಅಟ್ಲೀಸ್ಟ್ ಕೆಲಸ ಮುಗಿದಿರ್ಬೇಕಲ್ಲ. ಬಟ್ COVID-19 ಆಗಿರ್ಬೋದು, ಚೈನಾ ಲಡಾಖ್ನಲ್ಲಿ ಮಾಡಿದಂತಹ ಇನ್ಕರ್ಷನ್ ಆಗಿರಬಹುದು, ಆರ್ಥಿಕ ವ್ಯವಸ್ಥೆ ಕೋವಿಡ್ ನಂತರದಲ್ಲಿ ಎಷ್ಟರ ಮಟ್ಟಿಗೆ ಹೊಡೆತ ತಿಂದಿದೆ, ಹಾಗೂ ದೇಶದಲ್ಲಿ ಆಗ್ತಾ ಇರುವಂತಹ ಬೆಲೆ ಏರಿಕೆ, ಪೆಗಾಸಿಸ್ ಇಶ್ಯೂ, ಇವು ಯಾವ ಚರ್ಚೆ ಆಗದಂಗೆ ಪಾರ್ಲಿಮೆಂಟನ್ನು ಸುಮ್ಮನೆ ಶುರು ಮಾಡಿಬಿಟ್ಟು ಮುಗಿಸ್ಬಿಡ್ತೀವಿ ಅಂತಂದರೆ ಶುರು ಮಾಡೋ ಅವಶ್ಯಕತೆ ಏನಿತ್ತು? ನಾಮಕೆ ವಾಸ್ತೇನಾ? ಆ ಒಂದು ಪಾರ್ಲಿಮೆಂಟ್ ಸೆಷನ್ ನಡಿಬೇಕು ಅಂತಂದರೆ ಅದರ ಮೇಲೆ ಖರ್ಚಾಗುವಂತಹ ಹಣ ಅದು ನಮ್ಮ ದೇಶದ ಜನರದಾಗಿರುವಂಥದ್ದು. ಆ್ಯಂಡ್ ಈ ಜನರಿಗೋಸ್ಕರ ಅಥವಾ ಜನರ ಸೇವೆಯನ್ನು ಕೊಡ್ತಾರೆ ಅನ್ನುವಂತಹ ಪ್ರಮಾಣವನ್ನು ಸ್ವೀಕರಿಸಿ ಆ ಒಂದು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಅದನ್ನು ಆಲೋಚಿಸಬೇಕಾಗಿತ್ತು. ಬಟ್ ಅದು ಯಾವುದೂ ಆಲೋಚನೆ ಮಾಡದೆ ತನ್ನ ಸ್ವಾರ್ಥಗಳನ್ನು ತನ್ನ ರಾಜಕೀಯ ಐಡಿಯಾಲಜೀಸ್ಗಳನ್ನು ಮುಂದೆ ಇಟ್ಕೊಂಡು ಜನರನ್ನು ಮರೆತು ಅವರದೇ ಆದಂತಹ ಲೋಕದಲ್ಲಿ ಬದುಕ್ತಾ ಇರುವಂಥದ್ದು ಬೇಸರವಾಗ್ತಾ ಇರುವಂತಹ ಮಾಹಿತಿ. ಯಾಕೆ ಎಲ್ಲಿ ಆಯಿತು? ಸಮಯದ ಅನುಗುಣವಾಗಿ ಅಥವಾ ಫ್ಯಾಕ್ಟ್ಸನ್ನು ನೋಡಿದಾಗ, ಉದಾಹರಣೆಗೆ ಈ ಸರಿ ಲೋಕಸಭಾ ಸೆಷನ್ ನೋಡಿದಾಗ ಬರೀ 19% ಕೆಲಸವನ್ನು ಮಾಡಿರುವಂಥದ್ದು ಒರಿಜಿನಲ್ ಶೆಡ್ಯೂಲ್ಕಿನ್ನ ಕಂಪೇರ್ ಮಾಡಿದರೆ. ಅದೇ ರಾಜ್ಯಸಭಾ ನೋಡಿದರೆ ಬರೀ 26% ಕೆಲಸವನ್ನು ಮಾಡಿರುವಂಥದ್ದು. ಈ ಸಮಯದಲ್ಲಿ ಲೋಕಸಭೆಯಲ್ಲಿ ಸುಮಾರು 18 ಬಿಲ್ಗಳು ಪಾಸ್ ಆದವು. ಇದರಲ್ಲಿ ಬರೀ ಒಂದೇ ಬಿಲ್ ಡಿಸ್ಕಷನ್ ಆಗಿರುವಂಥದ್ದು, ಅದು 15 ನಿಮಿಷ ಆಗಿದೆ. ರಾಜ್ಯಸಭೆಯಲ್ಲಿ 15 ಬಿಲ್ ಪಾಸ್ ಆಗಿದ್ದಾವೆ, ಅದರಲ್ಲಿ 2 ಬಿಲ್ ಡಿಸ್ಕಷನ್ ಆಗಿದ್ದಾವೆ 1 ಗಂಟೆಗೆ. ಅಂದರೆ ಬರೀ ವಿರೋಧ ಪಕ್ಷದವರು ಕೂಗಾಡೋದು, ರಾಜಕೀಯ ಪಕ್ಷದವರು ಅವ್ರ ಬಿಲ್ಗಳು ಪಾಸ್ ಮಾಡ್ಕೊಳ್ಳೋದು. ಒಟ್ಟು 20 ಬಿಲ್ಗಳನ್ನು ಈ ಸೆಷನ್ನಲ್ಲಿ ಯಾವುದೇ ಡಿಸ್ಕಷನ್ ಇಲ್ದಂಗೆ ಪಾಸ್ ಮಾಡ್ಕೊಂಡು ಅವ್ರವ್ರ ಮನೆಗೆ ಅವ್ರು ಒಟ್ಟು ಹೋದರು, ಖರ್ಚು ಮಾಡಿಬಿಟ್ಟು ಜನರದ್ದು. ಅದರಿಂದ ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ಏನು ಲಾಭ ಆಯಿತು? ರಾಷ್ಟ್ರದಲ್ಲಿ ಇರುವಂತಹ ಜನರ ಸಮಸ್ಯೆ ಅಥವಾ ಜನರ ಮಾತುಗಳನ್ನು ಎಲ್ಲಿ ಇಡಲಾಯಿತು? ಒಟ್ಟು ಅತಿ ಮುಖ್ಯವಾದಂತಹ ಪಾಯಿಂಟ್, ಬಿಲ್ಸ್ಗಳನ್ನು ಸ್ಕ್ರೂಟಿನಿ ಮಾಡೋದಕ್ಕೆ ಇವರು ಸಮಯನೇ ಕೊಡಲಿಲ್ಲ. ಆ್ಯಂಡ್ ಇವ್ರ ಸಮಯನ ಕೊಡೋದಕ್ಕೆ ತಯಾರೂ ಇರಲಿಲ್ಲ. 2009ರಿಂದ 2014 ಇದ್ದಂತಹ 15ನೇ ಲೋಕಸಭೆಯಲ್ಲಿ ಸುಮಾರು 18% ಬಿಲ್ಗಳನ್ನು ಒಂದೇ ಸೆಷನ್ನಲ್ಲಿ ಪಾಸ್ ಮಾಡಲಾಗ್ತಿತ್ತು. ಬಟ್ 2014 ನಂತರ ಆದಂತಹ 16ನೇ ಲೋಕಸಭೆಯಲ್ಲಿ 33% ಬಿಲ್ಗಳನ್ನು ಒಂದೇ ಸೆಷನ್ನಲ್ಲಿ ಪಾಸ್ ಮಾಡಿರುವಂಥದ್ದು. 17ನೇ ಲೋಕಸಭೆಯಲ್ಲಿ ಸುಮಾರು 70% ಬಿಲ್ಗಳನ್ನು ಒಂದೇ ಸೆಷನ್ನಲ್ಲಿ ಪಾಸ್ ಮಾಡ್ತಾ ಇರುವಂಥದ್ದು. ಈ ಮಾಹಿತಿ ನೋಡಿದಾಗ ನಮಗೆ ಅರ್ಥ ಆಗಬೇಕಾಗಿರುವಂಥದ್ದು, ಬಿಲ್ಗಳು ಸರಾಸರಿ ಪಾಸ್ ಆಗ್ತಾನೇ ಹೋಗ್ತಿದ್ದಾವೆ. ಅದರಲ್ಲಿ ಯಾವುದೇ ಪಾರ್ಲಿಮೆಂಟ್ರಿ ಓವರ್ಸೈಟ್ ಇಲ್ಲ ಅಥವಾ ಯಾವುದೇ ಸ್ಕ್ರೂಟಿನಿ ನಡೀತಾ ಇಲ್ಲ. ಯಾವುದು ಸರಿ, ಯಾವುದು ತಪ್ಪು, ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಇದು ಹೇಗೆ ಮುಂದೆ ಕೆಲಸ ಮಾಡಲಿದೆ ಅನ್ನುವಂಥದ್ರ ಬಗ್ಗೆ ಯಾರೂ ಆಲೋಚಿಸದೇ ಇರುವಂಥದ್ದು ನಿರಾಶಾದಾಯಕವಾದಂತಹ ಮಾಹಿತಿಯಾಗಿರ್ತದೆ. ಸೊ ಸ್ಕ್ರೂಟಿನಿಗೆ ಸಂಬಂಧಿಸಿದಂತೆ ಪಾರ್ಲಿಮೆಂಟ್ರಿ ಕಮಿಟೀಸ್ಗಳ ರಚನೆ ಮಾಡಲಾಗಿದೆ. ಈ ಪಾರ್ಲಿಮೆಂಟ್ರಿ ಕಮಿಟಿಗಳು ಮುಖ್ಯವಾಗಿ ಯಾರೆಲ್ಲ MPಗಳಿದ್ದಾರೋ ಅವರೇನು ದೊಡ್ಡ ಎಕ್ಸ್ಪರ್ಟ್ಸ್ಗಳಲ್ಲ. ಅವರಿಗೆ ಫಸ್ಟ್ ಆಫ್ ಆಲ್ ಶಿಕ್ಷಣ, ಆರೋಗ್ಯ ಅಥವಾ ಎಲ್ಲ ಒಂದು ವ್ಯವಸ್ಥೆಯ ವರ್ಗದ ಜ್ಞಾನ ಇರೋದಿಲ್ಲ ಅನ್ನುವಂತಹ ನಿಟ್ಟಿಗೆ ಈ ಒಂದು ಪಾರ್ಲಿಮೆಂಟ್ರಿ ಕಮಿಟಿಯ ರಚನೆಗೆ ಪ್ರಾವಧಾನ ಮಾಡಿರುವಂಥದ್ದು. ಈ ಪಾರ್ಲಿಮೆಂಟ್ರಿ ಕಮಿಟಿಗಳಲ್ಲಿ ಒಂದಿಷ್ಟು ಎಕ್ಸ್ಪರ್ಟ್ಸ್ಗಳು ಮತ್ತು ಸಮಾಜದ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ಗಳು, ಯಾರಿಗೆಲ್ಲ ಯಾವೆಲ್ಲ ವರ್ಗದವರಿಗೆ ಆ ಒಂದು ಬಿಲ್ನಿಂದಾಗಿ ಪ್ರಭಾವ ಬೀಳಲಿದೆ ಅಥವಾ ಇಂಪ್ಯಾಕ್ಟ್ ಆಗುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಕಮಿಟಿಯ ರಚನೆ ಮಾಡಿಬಿಟ್ಟು ಅಲ್ಲಿ ಡಿಸ್ಕಷನ್ ಮಾಡಿ
ಹೇಗೆ ಅದು ಸಮಾಜದಲ್ಲಿ ಇಂಪ್ಯಾಕ್ಟ್ ಆಗುತ್ತದೆ ಅನ್ನೋದನ್ನು ಆಧರಿಸಿ ಪಾರ್ಲಿಮೆಂಟಿಗೆ ರೆಕಮೆಂಡೇಷನನ್ನು ಕೊಡಲಾಗುತ್ತದೆ. ಆ ರೆಕಮೆಂಡೇಷನ್ ಪಾರ್ಲಿಮೆಂಟ್ರಿಗೂ ತಗೋಬೋದು, ತಗೊಳ್ಳದೇ ಇರಬಹುದು. ಬಟ್ ಅಟ್ಲೀಸ್ಟ್ ಆ ಬಿಲ್ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತದೆ ಅನ್ನುವಂಥದ್ದು ಸಮಾಜದಲ್ಲಿ ಗೊತ್ತಾಗಬೇಕು ತಾನೇ. ಆವಾಗ ತಾನೇ ಮುಖ್ಯವಾಗಿ ನಾವು ಆ ಬಿಲ್ಲನ್ನು ಸರಿಪಡಿಸುವಂಥದ್ದು ಅಥವಾ ಒಂದು ಪರ್ಫೆಕ್ಟ್ ರೂಪವನ್ನು ಕೊಡಲು ಸಾಧ್ಯವಾಗುತ್ತದೆ. ಬಟ್ ಈ ಒಂದು ಸ್ಕ್ರೂಟಿನಿಯೂ ಸಹ ಮಾಡ್ತಾ ಇಲ್ಲ, ಸಮಯವೂ ಸಹ ಕೊಡ್ತಾ ಇಲ್ಲ. ಹಾಗಾದರೆ ಬಿಲ್ಗಳು ಗಾಳಿಯಲ್ಲಿ ಸರಿ ಹೋಗ್ಬಿಡ್ತಾವ, ಅಥವಾ ಒಂದು ಪಕ್ಷ ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಂದು ಐಡಿಯಾಲಜಿ ಮೇಲೆ ಡಿಪೆಂಡ್ ಆದಂತಹ ಬಿಲ್ಗಳಿಂದ ಎಲ್ಲ ಸರಿ ಹೋಗುತ್ತಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಹ ವಿಷಯವಾಗಿರುತ್ತದೆ. ಆಯಿತು ಬಿಡಪ್ಪ, ಬಿಲ್ಗಳು ಏನು ಪಾಸ್ ಮಾಡಿದ್ದಾವೆ ಅವು ಏನು ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಪಾಸ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ ಅದಕ್ಕರ ಏನಾರ ಹೇಳ್ಬೋದು. ಬಿಲ್ಗಳ ಲಿಸ್ಟ್ ನೋಡಿದಾಗ ಮೊದಲನೇದಾಗಿ 127ನೇ ಸಂವಿಧಾನದ ತಿದ್ದುಪಡಿ 2021 127th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ 2021. ಈ ಒಂದು ಬಿಲ್ನ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ತನ್ನದೇ ಆದ OBC ಲಿಸ್ಟನ್ನು ತಯಾರಿ ಮಾಡುವಂತಹ ಪವರನ್ನು ಕೊಡಲಾಗಿರುವಂಥದ್ದು. ಹಾಗೂ ಇದಕ್ಕೂ ಮುನ್ನ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಗಿತ್ತು. ಇದರ ಅಡಿಯಲ್ಲಿ ಈ NCBCಯನ್ನು ಸ್ಟ್ಯಾಟ್ಯೂಟರಿ ಬಾಡಿಯಾಗಿ ರಚನೆ ಮಾಡಲಾಗಿತ್ತು ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ನ ಅಡಿಯಲ್ಲಿ. ಬಟ್ ಇದಕ್ಕೊಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡಬೇಕು ಅಂಥೇಳಿ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ಪಾಸ್ ಮಾಡಲಾಗಿತ್ತು. ಆವಾಗಲೂ ಸಹ ಸ್ಕ್ರೂಟಿನಿ ಡಿಸ್ಕಷನ್ ಎರಡೂ ಆಗಿರಲಿಲ್ಲ. ಈ ಕಾನ್ಸ್ಟಿಟ್ಯೂಷನಲ್ ಬಿಲ್ ಪಾಸ್ ಆದ ನಂತರ ಪ್ರೆಸಿಡೆಂಟಿಗೆ OBC ಲಿಸ್ಟನ್ನು ತಯಾರಿ ಮಾಡುವಂತಹ ಪವರನ್ನು ಕೊಡಲಾಗಿತ್ತು. ಆ ಒಂದು ಪವರ್ ಅಥವಾ ಬಿಲ್ನ ಆಧರಿಸಿ ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಗಳಿಗೆ OBC ಲಿಸ್ಟನ್ನು ತಯಾರಿ ಮಾಡುವಂತಹ ಪ್ರಾವಧಾನ ವಿರೋಧಿಲ್ಲ ಅನ್ನುವಂತಹ ಮಾತನ್ನು ಮರಾಠ ರಿಸರ್ವೇಷನ್ ಕೇಸ್ನಲ್ಲಿ ಮಾತನ್ನು ಹೇಳಿತ್ತು. ಸೊ ಆ ಒಂದು ಪವರನ್ನು ಮತ್ತೆ ಸರ್ಕಾರಗಳಿಗೆ ಕೊಡುವಂತಹ ನಿಟ್ಟಿನಲ್ಲಿ 127ನೇ ಸಂವಿಧಾನದ ಬಿಲ್ಲನ್ನು ತರಲಾಗಿದೆ. ಸೊ ದೇಶದ ಡೈವರ್ಸಿಟಿ ಆಗಿರಬಹುದು, ಸಮಾಜದ ಬದುಕಿನಲ್ಲಿ ಬದಲಾವಣೆ ಇಷ್ಟರ ಮಟ್ಟಿಗೆ ತರ್ತಾ ಇದೆ ಅಂತಂದರೆ ಅದ್ರ ಮೇಲೆ ಡಿಸ್ಕಷನ್ ಆಗಬೇಕು ತಾನೇ. ಡಿಸ್ಕಷನ್ ಆಗದಂಗೆ ನೀವು ಹೆಂಗೆ ಸಾಮಾಜಿಕ ಬದಲಾವಣೆ ಅಥವಾ ಸಮಾಜದಲ್ಲಿ ಸ್ಟ್ರಕ್ಚರನ್ನು ಬದಲಾವಣೆಗೆ ಪ್ರಯತ್ನಿಸ್ತೀರಾ? 2012ರಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನ ಜಾರಿಗೆ ತರಲಾಯಿತು. ಇದರಲ್ಲಿ ರೆಟ್ರಾಸ್ಪೆಕ್ಟಿವ್ ಅಂದರೆ ಹಿಂದಿನ ದಿನಗಳಲ್ಲಿ ಆದಂತಹ ಒಂದಿಷ್ಟು ಟ್ರಾನ್ಸಾಕ್ಷನ್ಸ್ಗಳಿಗೂ ಇನ್ಕಮ್ ಟ್ಯಾಕ್ಸ್ ಹಾಕುವಂತಹ ಪ್ರಾವಧಾನವನ್ನು ಮಾಡಲಾಯಿತು. ಅದು 1961ರಿಂದ ಇಲ್ಲಿವರೆಗೂ ಆ ಒಂದು ಸಮಸ್ಯೆಯಿಂದಾಗಲೇ ವೊಡಾಫೋನ್ ಮತ್ತು ಕ್ರೇನ್ ಇಂಡಿಯಾಗೆ ಸಂಬಂಧಿಸಿದಂತೆ ನಾವು ಎರಡೂ ಕೇಸಸ್ಗಳನ್ನು ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಕಳ್ಕೊಳ್ಳಲು ಕಾರಣವಾಯಿತು. ಇದಕ್ಕೆ ಮತ್ತೆ ಸರಿಪಡಿಸೋದಕ್ಕೋಸ್ಕರ ಸರ್ಕಾರ 2021ರಲ್ಲಿ ಹೊಸ ಬಿಲ್ಲನ್ನು ಜಾರಿಗೆ ತಂದು ಇದನ್ನು ಸರಿಪಡಿಸುವಂತಹ ಪ್ರಾವಧಾನ ಮಾಡಿದೆ. ಆವಾಗಲೇ ಇದನ್ನು ಡಿಸ್ಕಷನ್ ಮಾಡಿದರೆ ಇವತ್ತು ಈ ಸಮಸ್ಯೆ ಕಾಣಲು ಸಾಧ್ಯವಾಗ್ತಿರ್ಲಿಲ್ವಲ್ಲ. ಬಟ್ ಈ ಇಂಪಾರ್ಟೆಂಟ್ ಬಿಲ್ಗಳನ್ನು ಡಿಸ್ಕಸ್ ಮಾಡಿದಾಗ ಈ ರೀತಿಯ ತಪ್ಪುಗಳು ಜಾಸ್ತಿ ಆಗ್ತವೆ. ಆ್ಯಂಡ್ ಪ್ಯಾರಿಸಲ್ಲಿರುವಂತಹ ನಮ್ಮ ಭಾರತದ ಅಸೆಟ್ ಆದಂತಹ ಸುಮಾರು $21-22 ಮಿಲಿಯನ್ ಅಸೆಟ್ಸ್ಗಳು ರದ್ದು ಅಥವಾ ಜಪ್ತಿ ಮಾಡ್ಕೊಳ್ಳಿ ಅಂಥೇಳಿ ಪ್ಯಾರಿಸ್ನ ಹೈಕೋರ್ಟು ಆ ಕ್ರೇನ್ ಇಂಡಿಯಾಗೆ ಆರ್ಡರನ್ನು ಕೊಟ್ಟಿತ್ತು. ಇದಕ್ಕೆ ಯಾರು ಜವಾಬ್ದಾರಿ? ಯಾರ ಮನೆದಿದು? ಭಾರತ ಸರ್ಕಾರದ ತಾನೇ. ಹೆಂಗೆ ಜಪ್ತಿ ಮಾಡ್ಕೊಳ್ಳಿ ಅಂತ. ಸೊ ಒಬ್ಬ ವ್ಯಕ್ತಿಯ ತಪ್ಪು ಇಡೀ ದೇಶದ ಆಸ್ತಿಗೆ ಕಂಟಕವಾಗುತ್ತದೆ ಅನ್ನುವಂಥದ್ದಕ್ಕೆ ಸ್ಕ್ರೂಟಿನಿ ಮತ್ತು ಡಿಸ್ಕಷನ್ ಆಗಬೇಕು ಅನ್ನುವಂತಹ ಮಾತನ್ನು ಹೇಳುವಂಥದ್ದು. ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಬಿಲ್, ಇದು ಸಹ ಯಾರೆಲ್ಲ ತಾವು ಬ್ಯಾಂಕಲ್ಲಿ ಡಿಮಾಂಡ್ ಡೆಪಾಸಿಟ್ಗಳನ್ನು ಇಟ್ಟಿದ್ದೀರಲ್ಲ, ಸಪೋಸ್ ತಾವು ಬ್ಯಾಂಕಲ್ಲಿ 10 ಲಕ್ಷ ರೂಪಾಯಿ ಇಟ್ಟಿದ್ದೀರ. ಈ 10 ಲಕ್ಷ ರೂಪಾಯಿ ಇಟ್ಟಿರುವಂತಹ ಬ್ಯಾಂಕ್ ಒಂದು ದಿವಸ ಮುಚ್ಚೋಯ್ತು ಅಂದ್ಕೊಳ್ಳಿ. ಆವಾಗ ನಿಮಗೆ ಹಣ ಯಾರು ಕೊಡ್ತಾರೆ? ಎಷ್ಟು ವಾಪಸ್ ಬರುತ್ತೆ? ಬರೀ 5 ಲಕ್ಷ ರೂಪಾಯಿ ಮಾತ್ರ ನಿಮಗೆ ವಾಪಸ್ ಬರೋದು. ಅದು ಈ ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ನ ಅಡಿಯಲ್ಲಿ. ನೀವು 1 ಕೋಟಿ ಇಟ್ಟರೂ ಸಹ ತಮಗೆ 5 ಲಕ್ಷ ರೂಪಾಯಿನೇ ವಾಪಸ್ ಬರೋದು, ಆ ಬ್ಯಾಂಕ್ ಏನಾದರೂ ಮುಚ್ಚಿ ಹೋದರೆ. ಸೊ ಈ ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ಜಾರಿಗೆ ತರಲಾಯಿತು. ಆವಾಗ ಡಿಸ್ಕಷನ್ ಆಯಿತಾ? ಆವಾಗಲೂ ಆಗಲಿಲ್ಲ. ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್ ನ್ಯಾಷನಲೈಸೇಷನ್ ಆ್ಯಕ್ಟ್, ತಮಗೆಲ್ಲ ಗೊತ್ತಿರೋ ಹಾಗೆ ಇನ್ಶೂರೆನ್ಸ್ ಕಂಪನಿಗಳು ಮುಖ್ಯವಾಗಿ ಭಾರತ ಸರ್ಕಾರದ ಅಧೀನದಲ್ಲಿ ಬರ್ತವೆ. ಬಟ್ ಈ ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್ ನ್ಯಾಷನಲೈಸೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಸರ್ಕಾರ ತನ್ನ ಶೇರ್ಸ್ಗಳನ್ನು 51% ಕಡಿಮೆ ಅಂದರೆ ಪ್ರೈವೇಟೈಸ್ ಮಾಡುವಂತಹ ಕ್ರಮಕ್ಕೆ ಮುಂದಾಯಿತು. ಇದ್ರ ಬಗ್ಗೆ ಡಿಸ್ಕಷನ್ ಆಯಿತಾ? ಇದೂ ಆಗಲಿಲ್ಲ. ಇವೆಲ್ಲವೂ ನೋಡಿದಾಗ ಇವತ್ತು ಪಾರ್ಲಿಮೆಂಟ್ ಏನು ಫಂಕ್ಷನ್ಸ್ಗಳು ಮಾಡಬೇಕಿತ್ತೋ ಅವೆಲ್ಲವೂ ಇನ್ಎಫೆಕ್ಟಿವ್ ಆಗಿ ಮಾಡ್ತಿದೆ ಅನ್ನುವಂಥದ್ದು. ಸಪ್ರೇಷನ್ ಆಫ್ ಪವರ್ಸ್ ನಮ್ಮ ಸಂವಿಧಾನದಲ್ಲಿ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಗಿದೆ. ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ನ ಪವರ್ಸ್ಗಳನ್ನು ಸಪ್ರೇಟ್ ಮಾಡಿರುವಂಥದ್ದು ಅಟ್ಲೀಸ್ಟ್ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಮೇಲೆ ತನ್ನ ಹತೋಟಿಯನ್ನು ಕಾಯ್ದಿರಿಸಿಕೊಳ್ಳುತ್ತದೆ ಅನ್ನುವಂಥದ್ದು. ಬಟ್ ಡಿಸ್ಕಷನ್ನು ಪಾರ್ಲಿಮೆಂಟರಿ ಕಮಿಟಿ ಯಾವುದೇ ಸಮಯ ಕೊಡದೇ ಇರೋ ಹಾಗೆ ಹೇಗೆ ಎಕ್ಸಿಕ್ಯೂಟಿವ್ ಮೇಲೆ ಲೆಜಿಸ್ಲೇಚರ್ ತನ್ನ ಹತೋಟಿ ಅಥವಾ ತನ್ನ ಭಯವನ್ನು ಇಡಲಿದೆ ಅನ್ನುವಂಥದ್ದು ದೇವರಿಗೆ ಗೊತ್ತಿರುವಂತಹ ವಿಷಯ. ಸೊ ಈ ಒಂದು ಸಂದರ್ಭದಲ್ಲಿ ಮುಂದಿನ ವರ್ಷ ಪಾರ್ಲಿಮೆಂಟ್ ತನ್ನ 70 ವರ್ಷದ ಇತಿಹಾಸವನ್ನು
ಆಚರಿಸುತ್ತದೆ. ಒಂದು ಹೊಸ ಬಿಲ್ಡಿಂಗ್ನ ರಚನೆಯೂ ಸಹ ಆಗ್ತಾ ಇದೆ. ಸೊ ಏನೋ ಈ ಒಂದು ಹೊಸ ಬಿಲ್ಡಿಂಗ್ ಬರೀ ಮಾತಿಗೋಸ್ಕರ ಅಥವಾ ಬರೀ ಸಿಹಿ ಮುತ್ತುಗಳನ್ನು ಉದುರಿಸೋದಕ್ಕೋಸ್ಕರ ಉಳ್ಕೊಳ್ಳುತ್ತದೆ ಅನ್ನೋ ಹೊರತು ನಮ್ಮ ದೇಶದಲ್ಲಿ ಇರುವಂತಹ ರಾಜಕಾರಣಿಗಳು ಯಾವತ್ತು ರಾಷ್ಟ್ರದ ಹಿತಕ್ಕೋಸ್ಕರ ಅಥವಾ ರಾಷ್ಟ್ರ ಒಂದು ಜನರು ಜಾತಿ ಎಲ್ಲ ಬದಿಗಿಟ್ಟು ಅದಕ್ಕೋಸ್ಕರ ವರ್ಕ್ ಮಾಡಿದಾಗ ಮಾತ್ರ ನಾವು ಈ ದೇಶದಲ್ಲಿ ಏನಾದರೂ ಬದಲಾವಣೆ ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಹೇಳಲು ಇಲ್ಲಿ ಪ್ರಯತ್ನಿಸುತ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಕಾಮನ್ ಸರ್ವೆ ಟು ಕೌಂಟ್ ಎಲಿಫೆಂಟ್ಸ್ ಆ್ಯಂಡ್ ಟೈಗರ್ಸ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಆನೆಗಳನ್ನು ಮತ್ತು ಹುಲಿಗಳನ್ನು ಕೌಂಟ್ ಮಾಡುವಂಥದ್ದು ಸರ್ವೆ ಏನು ಮಾಡಲಾಗ್ತಿದೆಯೋ ಅದನ್ನು ಒಂದೇ ಸರ್ವೆಯನ್ನಾಗಿ ಬದಲಾಯಿಸುವಂತಹ ಮಾಹಿತಿಯನ್ನು ಇಲ್ಲಿ ಎನ್ವೈರ್ಮೆಂಟ್ ಮಿನಿಸ್ಟರ್ ಕೊಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎನ್ವಿರಾನ್ಮೆಂಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದು ಮಾಹಿತಿ. ಸೊ ಮೊದಲನೇ ಪಾಯಿಂಟ್ ಆಗಿ ನಮಗೆಲ್ಲ ಗೊತ್ತಿರೋ ಹಾಗೆ ದೇಶದಲ್ಲಿ ಆನೆಗಳ ಸರ್ವೆ ಪ್ರತಿ 5 ವರ್ಷಕ್ಕೊಮ್ಮೆ ಮಾಡಲಾಗ್ತಿತ್ತು ಹಾಗೂ ಹುಲಿಗಳ ಸರ್ವೆ ಪ್ರತಿ 4 ವರ್ಷಕ್ಕೊಮ್ಮೆ ಮಾಡಲಾಗ್ತಿತ್ತು. ಆದರೆ ಇವತ್ತು ಎನ್ವೈರ್ಮೆಂಟ್ ಮಿನಿಸ್ಟ್ರಿ ವರ್ಲ್ಡ್ ಎಲಿಫೆಂಟ್ ಡೇ ಸಂದರ್ಭದಲ್ಲಿ ಇದೊಂದು ಬಹಳ ಇಂಪಾರ್ಟೆಂಟು, ಆಗಸ್ಟ್ 12 ವರ್ಲ್ಡ್ ಎಲಿಫೆಂಟ್ ಡೇ ಆಗಿ ಆಚರಿಸಲಾಗುತ್ತದೆ. ಸೊ ಯಾರೆಲ್ಲ PSI ಎಕ್ಸಾಮನ್ನು ತಯಾರಿ ನಡೆಸ್ತಾ ಇದ್ದೀರೋ ಅವರಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ವರ್ಲ್ಡ್ ಎಲಿಫೆಂಟ್ ಡೇ ಆಗಸ್ಟ್ 12ರಂದು. ಸೊ ಈಗ ಎಲಿಫೆಂಟ್ ಅಥವಾ ಆನೆ 5 ವರ್ಷಕ್ಕೊಮ್ಮೆ ಸರ್ವೆ ಮಾಡ್ತಿದ್ವಿ, ಹುಲಿ 4 ವರ್ಷಕ್ಕೊಮ್ಮೆ ಸರ್ವೆ ಮಾಡ್ತಿದ್ವಿ. ಬಟ್ ಈ ಎರಡು ಪ್ರಾಣಿಗಳು ಸುಮಾರು 90% ಏರಿಯಾದಲ್ಲಿ ಒಟ್ಟಾಗಿ ಬದುಕ್ತಾ ಇರ್ತವೆ. ಸೊ ಕಾಮನ್ ಏರಿಯಾದಲ್ಲಿ ಬದುಕ್ತವೆ. ಹಾಗಾದರೆ ಇದನ್ನು ಸಪ್ರೇಟ್ ಮಾಡುವ ಅವಶ್ಯಕತೆ ಏನಿದೆ ಅನ್ನುವಂತಹ ಕಾರಣಕ್ಕೆ ಮುಂದಿನ 2022ರಲ್ಲಿ ನಡೆಯುವಂತಹ ಸರ್ವೆಯನ್ನು ಆನೆ ಮತ್ತು ಹುಲಿಗಳನ್ನು ಜೊತೆಯಾಗಿ ಕೌಂಟ್ ಮಾಡಲಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಹೇಳಲಾಗ್ತಾ ಇರುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ಕಾಮನ್ ಸರ್ವೆ ಅಂದರೆ ಏನು ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಎರಡನೇ ಹಂತದಲ್ಲಿ ಏನು ಇವತ್ತು ಅಂದರೆ ಹಿಂದಿನ ಎಸ್ಟಿಮೇಷನ್ನ ಪ್ರಕಾರ ದೇಶದಲ್ಲಿ ಎಷ್ಟು ಆನೆಗಳಿದ್ದಾವೆ ಹಾಗೂ ಎಷ್ಟು ಹುಲಿಗಳಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ಸಹ ನಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ 2018-19ರಲ್ಲಿ ಮಾಡಿದಂತಹ ಹಿಂದಿನ ಸರ್ವೆಯ ಪ್ರಕಾರ ದೇಶದಲ್ಲಿ ಒಟ್ಟು 2997 ಹುಲಿಗಳಿದ್ದು 2017ರಲ್ಲಿ ಮಾಡಿದಂತಹ ಆನೆಗಳ ಸರ್ವೆಯ ಪ್ರಕಾರ 29,964 ಆನೆಗಳಿದ್ದಾವೆ ಅನ್ನುವಂಥದ್ದು. ಹಾಗೂ ಆನೆ ಮತ್ತು ಹುಲಿಗಳಿಗೆ ಸಂಬಂಧಿಸಿದಂತೆ ಏನು ಇವತ್ತು ಸರ್ವೆ ಮಾಡಲಾಗ್ತಿದೆಯೋ ಅದರ ಎಸ್ಟಿಮೇಷನ್ನಲ್ಲಿ ಹೆಚ್ಚಿನ ಸೈಂಟಿಫಿಕ್ ಮೆಥಡ್ಸ್ಗಳನ್ನು ಇಂಪ್ರೂವೈಸ್ ಮಾಡುವಂತಹ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಪಾಯಿಂಟನ್ನು ಇಲ್ಲಿ ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಅವರು ಹೇಳ್ತಾ ಇರುವಂಥದ್ದು. 2016ರಿಂದ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇದು ಡೆಹ್ರಾಡೂನಲ್ಲಿದೆ. ಇದು ಮುಖ್ಯವಾಗಿ ಗ್ರೂಪ್ ಸಿ ಎಕ್ಸಾಮಿನೇಷನ್ಗಳಲ್ಲಿ ಪ್ರಶ್ನೆ ಕೇಳುವಂಥದ್ದು ಸಾಧ್ಯತೆ ಜಾಸ್ತಿ ಇರ್ತವೆ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಭಾರತದಲ್ಲಿ ಎಲ್ಲಿದೆ? ಡೆಹ್ರಾಡೂನಲ್ಲಿದೆ, ನೆನ್ಪಿಟ್ಕೊಳ್ಳಿ. ಈ ಒಂದು ಇನ್ಸ್ಟಿಟ್ಯೂಟ್ ಹುಲಿಗಳ ಸಂಖ್ಯೆ ಏನು ಕೌಂಟ್ ಮಾಡುವ ಅವಶ್ಯಕತೆ ಇದೆಯೋ ಅದಕ್ಕೆ ಸಂಬಂಧಿತ ಪ್ರೋಟೋಕಾಲನ್ನು ಡಿಸೈಡ್ ಮಾಡಲಾಗಿದೆ. ಈ ಒಂದು ಪ್ರೋಟೋಕಾಲ್ನ ಅಡಿಯಲ್ಲಿ ಹುಲಿಗಳನ್ನು ಹೇಗೆ ಸರ್ವೆ ಮಾಡಲಾಗುತ್ತದೆ? ಕ್ಯಾಮ್ರಾ ಟ್ರ್ಯಾಪಿಂಗ್. ಸೊ ಕ್ಯಾಮ್ರಾ ಟ್ರ್ಯಾಪ್ಸ್ಗಳನ್ನು ಹಾಕಿಬಿಟ್ಟು ಕಾಡಿನಲ್ಲಿ ಆ ಕ್ಯಾಮ್ರಾದಿಂದ ಚಿತ್ರೀಕರಣಗಳನ್ನು ಪಡ್ಕೊಂಡು ಸ್ಟ್ರೈಪ್ಸ್ಗಳು, ಹುಲಿಯ ಮೇಲೆ ಇರುವಂತಹ ಸ್ಟ್ರೈಪ್ಸ್ಗಳನ್ನು ಸ್ಟಡಿ ಮಾಡಿಬಿಟ್ಟು ಅದರ ಸಂಖ್ಯೆಯನ್ನು ನಾವು ಡಿಸೈಡ್ ಮಾಡ್ತೀವಿ. ಹಾಗೂ ಆನೆಗಳಿಗೆ ಸಂಬಂಧಿಸಿದಂತೆ ಏನು ಸರ್ವೆಗೆ ನಾವು ಮಾಡ್ತೀವಿ ಅಂತಂದರೆ ರಾಜ್ಯಗಳು ಮುಖ್ಯವಾಗಿ ಇಲ್ಲಿ ಪಾತ್ರವನ್ನು ವಹಿಸ್ತವೆ. ಈ ರಾಜ್ಯಗಳು ನೇರವಾಗಿ ಆನೆಗಳನ್ನು ಡೈರೆಕ್ಟ್ಲಿ ಕೌಂಟ್ ಮಾಡಿಬಿಟ್ಟು ಅದನ್ನು ಕೇಂದ್ರಕ್ಕೆ ಫಾರ್ವರ್ಡ್ ಮಾಡುವಂಥದ್ದು. ಹಾಗೂ ಇತ್ತೀಚಿನ ದಿನಗಳಲ್ಲಿ ಆನೆಯ ಡಂಗ್ ಏನಿರುತ್ತದೆಯೋ ಅಥವಾ ಅದರದ್ದು ಎಕ್ಸ್ಕ್ರಿಟ ಏನಿರುತ್ತದೆಯೋ ಅದರ ಸ್ಯಾಂಪಲ್ಸ್ಗಳನ್ನು ಟೆಸ್ಟ್ ಮಾಡಿಬಿಟ್ಟು ಅದರ ಬರ್ತ್ ರೇಟು ಮತ್ತು ಪಾಪ್ಯುಲೇಷನ್ ಟ್ರೆಂಡನ್ನು ಅರ್ಥೈಸಿಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು. ಸೊ ಹೇಗೆ ಸರ್ವೆ ಮಾಡಲಾಗ್ತಿದೆ, ಇವತ್ತು ಪ್ರೆಸೆಂಟ್ ಸ್ಟೇಟಸ್ ಏನಿದೆ, ಮುಂದಿನ ದಿನಗಳಲ್ಲಿ ಏನು ಆಗಲಿದೆ ಅನ್ನುವಂಥದ್ದು ಇಲ್ಲಿ ನಿಮಗೆ ಮುಖ್ಯವಾಗಿ ಗೊತ್ತಾಗಬೇಕಾಗಿರುವಂಥದ್ದು. ಇನ್ನೊಂದು ಅತಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೆನ್ಪಿಟ್ಕೋಬೇಕು, ಇದನ್ನು ನೋಟ್ ಮಾಡ್ಕೊಳ್ಳೇಬೇಕು ತಾವು. ಏಷ್ಯನ್ ಎಲಿಫೆಂಟ್ಸ್ಗಳು ಅಥವಾ ಏಷ್ಯನ್ ಆನೆಗಳು ಏನಿದ್ದಾವೆ ಇವು IUCN ಎಂಡೇಂಜರ್ಡ್ ಲಿಸ್ಟ್ನಲ್ಲಿ ಅಥವಾ IUCN ಲಿಸ್ಟ್ನಲ್ಲಿ ಎಂಡೇಂಜರ್ಡ್ ಸ್ಟೇಟಸನ್ನು ಪಡ್ಕೊಂಡಿದ್ದಾವೆ. UPSCಯಲ್ಲಿ ಕೇಳಬಹುದಾದಂಥ ಬಹುಮುಖ್ಯವಾದಂತಹ ಪಾಯಿಂಟ್ ಇದು. ಎಂಡೇಂಜರ್ಡ್ ಸ್ಟೇಟಸನ್ನು ಪಡ್ಕೊಂಡಿದ್ದಾವೆ. ಪ್ರಪಂಚದಲ್ಲಿ ಒಟ್ಟು 60% ಎಲಿಫೆಂಟ್ಸ್ಗಳು ಏನಿದಾವೋ ಅವು ನಾವು ಭಾರತದಲ್ಲಿ ಕಾಣ್ತೀವಿ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ನಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಅನದರ್ ವಾರ್ನಿಂಗ್. ಇವತ್ತು ಈ ಆರ್ಟಿಕಲನ್ನು ನಾವು ನೋಡ್ತಾ ಇರುವಂತಹ ಮುಖ್ಯ ಉದ್ದೇಶ ಹಿಮಾಚಲ್ ಪ್ರದೇಶದ ಕಿನ್ನೌರ್ ಡಿಸ್ಟ್ರಿಕ್ನಲ್ಲಿ ಆದಂತಹ ಲ್ಯಾಂಡ್ ಸ್ಲಿಪ್ ಅವಘಡದಿಂದಾಗಿ
14 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ನ್ಯೂಸ್ ತಮಗೆಲ್ಲ ಗೊತ್ತಿದೆ. ಸೊ ಇವತ್ತು ಯಾಕೆ ಹಿಮಾಚಲ್ ಪ್ರದೇಶದಲ್ಲಿ ನಾವು ಹೆಚ್ಚಿನ ಭೂಕುಸಿತವನ್ನು ಕಾಣ್ತಾ ಇದ್ದೀವಿ ಆ್ಯಂಡ್ ಅದಕ್ಕೆ ಮುಖ್ಯ ಕಾರಣಗಳೇನು ಅನ್ನುವಂಥದ್ದನ್ನು ನಾವು ನೋಡೋಣ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ಬಹು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಆಗಿರುತ್ತದೆ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಕ್ಲೈಮೇಟ್ ಚೇಂಜ್ ಇವತ್ತು ದೇಶದಲ್ಲಿ ನಾವು ಏನು ಕಾಣ್ತಾ ಇದ್ದೀವೋ ಅದರಿಂದಾಗಿ ಆಗ್ತಾ ಇರುವಂತಹ ಹೆಚ್ಚಿನ ಮಳೆ ಅಥವಾ ತಾಪಮಾನದಲ್ಲಿ ಹೆಚ್ಚಳದಿಂದಾಗಿ ಇರ್ರೆಗ್ಯುಲರ್ ಅಥವಾ ಹೆವಿ ಮಳೆ ಅಥವಾ ಲ್ಯಾಂಡ್ ಸ್ಲಿಪ್ಸ್ಗಳನ್ನು ಮುಖ್ಯ ನ್ಯಾಚುರಲ್ ಡಿಸಾಸ್ಟರ್ಸ್ಗಳಾಗಿ ಕಾರಣವಾಗ್ತಾ ಇದ್ದಾವೆ. ಆ್ಯಂಡ್ ಆ ಒಂದು ಕಾರಣಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇವತ್ತು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿದ್ದು ಇದರ ಮೇಲೆ ಪ್ರಶ್ನೆಗಳು ಕೇಳುವಂಥದ್ದು ತುಂಬ ಜಾಸ್ತಿ ಇರ್ತವೆ. ಇದೇ ರೀತಿಯ ಸಂದರ್ಭ ಕಿನ್ನೌರ್ನಲ್ಲಿ ಆಗಸ್ಟ್ 2019ರಲ್ಲಿ ಆದಂತಹ ಅತಿ ಹೆಚ್ಚಿನ ಮಳೆಯಿಂದಾಗಿಯೂ ಸಮಸ್ಯೆ ಉಂಟಾಗಿತ್ತು. ಹಿಮಾಚಲ್ ಪ್ರದೇಶ್ ದೇಶದಲ್ಲಿ ಒಂದು ಹಿಮಾಲಯನ್ ಸ್ಟೇಟ್, ಸಣ್ಣ ರಾಜ್ಯವಾಗಿದ್ದು ಒಂದಿಷ್ಟು ಸಾಮಾಜಿಕ ಪ್ಯಾರಾಮೀಟರ್ಸ್ಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ತೋರಿಸಿರುವಂತಹ ರಾಜ್ಯ. ಆದರೆ ಇವತ್ತು ತಾಪಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ನಿಂದಾಗಿ ನಿಸರ್ಗದಲ್ಲಿ ಆಗ್ತಾ ಇರುವಂತಹ ಇನ್ಸ್ಟೆಬಿಲಿಟಿಯಿಂದಾಗಿ ಈ ರಾಜ್ಯ ಬಹಳಷ್ಟು ಡ್ಯಾಮೇಜಸ್ಗಳನ್ನು ಕಾಣ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇವತ್ತು ಈ ಒಂದು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಘಟನೆಗಳನ್ನು ನೋಡಿದಾಗ ವೈಜ್ಞಾನಿಕ ಸಮೂಹ ಅಥವಾ ಸೈಂಟಿಫಿಕ್ ಕಮ್ಯುನಿಟಿ ಕೊಡ್ತಾ ಇರುವಂತಹ ಉತ್ತರ ಏನಪ್ಪ ಅಂತಂದರೆ, ಇದು ಬರೀ ಸೆಸ್ಮಿಸಿಟಿ ಅಥವಾ ಇಲ್ಲಿ ಇರುವಂತಹ ಗುಡ್ಡ ಅಥವಾ ಮೌಂಟೇನ್ಸ್ ಏನಿದ್ದಾವೆ ಅವು ಯಂಗ್ ಇರೋ ಕಾರಣಕ್ಕೆ ತುಂಬ ಆ್ಯಕ್ಟಿವ್ ಇದ್ದಾವೆ. ಹೌದು, ಬರೀ ಸೆಸ್ಮಿಸಿಟಿ ಅಲ್ಲ, ಅಥವಾ ಆಗ್ತಾ ಇರುವಂತಹ ಮಳೆಯಿಂದಾಗಿ ಈ ಒಂದು ರಾಜ್ಯದಲ್ಲಿ ಹೆಚ್ಚಿನ ಡ್ಯಾಮೇಜಸನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದಲ್ಲ. ಈ ಒಂದು ಕಾರಣಗಳ ಜೊತೆಯಲ್ಲಿ ಮನುಷ್ಯ ಮಾಡ್ತಾ ಇರುವಂತಹ ಪ್ರೆಷರ್ ಈ ನಿಸರ್ಗದ ಮೇಲೆ ಜಾಸ್ತಿ ಆಗ್ತಾ ಇರುವಂತಹ ಕಾರಣಕ್ಕೆ, ಮನುಷ್ಯನಿಂದಾಗಿ ಯಾವ ರೀತಿಯ ಪ್ರೆಷರ್ ನಿಸರ್ಗದ ಮೇಲೆ ಬೀಳುತ್ತೆ, ಬಹಳಷ್ಟು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ಗಳನ್ನು ಕಟ್ಟುವಂಥದ್ದು, ಗುಡ್ಡದಲ್ಲಿ ಅಥವಾ ಮೌಂಟೇನ್ಸ್ಗಳ ಮೇಲೆ ರೋಡನ್ನು ಕಟ್ತಾ ಇರುವಂಥದ್ದು, ಇವೆಲ್ಲವೂ ಹೆಚ್ಚಿನ ಸ್ಟ್ರೆಸ್ಸನ್ನು ಆ್ಯಡ್ ಮಾಡ್ತಾ ಇರೋ ಕಾರಣಕ್ಕೆ ಇವತ್ತು ಈ ಒಂದು ರಾಜ್ಯ ಹೆಚ್ಚಿನ ಡ್ಯಾಮೇಜಸನ್ನು ಕಾಣ್ತಾ ಇರುವಂತಹ ಮಾಹಿತಿಯನ್ನು ವೈಜ್ಞಾನಿಕ ಸಮೂಹ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೂ ಇನ್ನೊಂದು ಕಡೆ ನೋಡಿದಾಗ ಹಿಮಾಚಲ್ ಪ್ರದೇಶ್ ಲ್ಯಾಂಡ್ ಸ್ಲಿಪ್ಪಿಗೆ ಸಂಬಂಧಿಸಿದಂತೆ ಹೈ ರಿಸ್ಕ್ ಝೋನ್ನಲ್ಲಿ ಕಾಣಿಸಿಕೊಳ್ಳುತ್ತದೆ. ದೇಶದಲ್ಲಿ ಇವತ್ತು ಈ ರಿಸ್ಕ್ ಝೋನನ್ನು ಡಿವೈಡ್ ಮಾಡೋದಕ್ಕೋಸ್ಕರ ಲ್ಯಾಂಡ್ ಸ್ಲೈಡ್ ಹಜಾರ್ಡ್ ಝೋನೇಷನ್ ಮ್ಯಾಪ್ ಇದೆ. ಇದು ಒಂದು ಅಫಿಷಿಯಲ್ ಇದರಲ್ಲಿ ಅಂದರೆ ಗೌರ್ಮೆಂಟ್ ಮೇಂಟೈನ್ ಮಾಡುತ್ತದೆ ದೇಶದಲ್ಲಿ ಯಾವೆಲ್ಲ ರೀಜನ್ಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವಂತಹ ಸಾಧ್ಯತೆಗಳಿದ್ದಾವೆ ಅಂತ. ಆ ಒಂದು ಝೋನೇಷನ್ ಮ್ಯಾಪ್ನ ಪ್ರಕಾರ ಹಿಮಾಚಲ್ ಪ್ರದೇಶದಲ್ಲಿ 70% ಭಾಗ ಹೈ ರಿಸ್ಕ್ ಆಗಿದ್ದು 14% ಭಾಗ ಸಿವಿಯರಿಂದ ವೆರಿ ಹೈ ರಿಸ್ಕಿನ ಕೆಟಗರಿಯಲ್ಲಿ ನಾವು ಕಾಣ್ತೀವಿ ಅನ್ನುವಂಥದ್ದು. ಇವತ್ತು ಹಿಮಾಚಲ್ ಪ್ರದೇಶದಲ್ಲಿ ಇರುವಂತಹ ಬಹಳಷ್ಟು ಮೌಂಟೇನ್ಸ್ಗಳು ಅಥವಾ ಇರುವಂತಹ ಪರ್ವತಗಳು ಬಹಳ ಯಂಗ್ ಆಗಿರುವಂತಹ ಕಾರಣಕ್ಕೆ ತುಂಬ ಆ್ಯಕ್ಟಿವೂ ಸಹ ಇದ್ದಾವೆ. ಆ್ಯಕ್ಟಿವ್ ಇರುವಂತಹ ಕಾರಣಕ್ಕೆ 32% ಭಾಗ ಸೆಸ್ಮಿಸಿಟಿ ಅಲ್ಲಿ ಆಗ್ತಾ ಇರುವಂತಹ ಇಂಟರ್ನಲ್ ಫೋರ್ಸಸ್ನಿಂದಾಗಿ ಅರ್ಥ್ಕ್ವೇಕ್ ಲ್ಯಾಂಡ್ಸ್ಲೈಡ್ಸ್ಗಳು ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಇವೆಲ್ಲ ನೋಡಿದಾಗ ಇವತ್ತು ಹಿಮಾಚಲ್ ಪ್ರದೇಶದಲ್ಲಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಗಳ ಬಗ್ಗೆಯೂ ನಾವು ಯೋಚನೆ ಮಾಡಬೇಕಾಗಿದೆ. ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳನ್ನು ಇಲ್ಲಿ ಜಾಸ್ತಿ ಹುಟ್ಟು ಹಾಕ್ತಾ ಇರುವಂಥದ್ದು ಮತ್ತು ರೋಡ್ಗಳನ್ನು ಕಟ್ತಾ ಇರುವಂಥದ್ದು, ಇವೆರಡು ಪ್ರಾಜೆಕ್ಟ್ಸ್ಗಳನ್ನು ಮಾಡಬೇಕು ಅಂತಂದರೆ ಡೈನಮೈಟ್ಗಳನ್ನು ಇಟ್ಬಿಟ್ಟು, ಯಾಕಂದರೆ ಕಲ್ಲು ತೆಗಿಬೇಕಲ್ಲ, ಸೊ ರಾಕ್ ಬ್ಲಾಸ್ಟಿಂಗ್ ಮಾಡಬೇಕು, ಮರ ಗಿಡಗಳನ್ನು ಕಡ್ದು ಹಾಕಬೇಕಾಗುತ್ತೆ. ಇವೆಲ್ಲವೂ ಮೌಂಟೇನ್ಸ್ಗಳನ್ನು ಇನ್ನೂ ಹೆಚ್ಚಿಗೆ ವೀಕ್ ಮಾಡ್ತಾ ಇದ್ದಾವೆ. ಅದರಿಂದಾಗಿ ಲ್ಯಾಂಡ್ಸ್ಲೈಡ್ಸ್ಗಳು ಇನ್ನೂ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭಗಳನ್ನು ನಾವು ನೋಡ್ತಿದ್ದೀವಿ. ಇವೆಲ್ಲ ನೋಡಿದಾಗ ರಾಜ್ಯದಲ್ಲಿ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಆಗ್ತಾ ಇರುವಂತಹ ದುರ್ಘಟನೆಗಳೇ ಜಾಸ್ತಿ ಇದ್ದಾವೆ. ಇನ್ನು ಮನುಷ್ಯ ತನ್ನದನ್ನು ಎಲ್ಲಿ ಇಡಲಿ ಅಂತ ಹೇಳಿ ಮಧ್ಯದಲ್ಲಿ ಇಡ್ತಾ ಇದ್ದರೆ ರಾಜ್ಯದಲ್ಲಿ ಇನ್ನೂ ಏನಾಗುವ ಸಂಭವಗಳು ಇದಾವೋ ಅನ್ನುವಂಥದ್ದು ಜನರು ಕಾದು ನೋಡಬೇಕಾಗಿರುವಂಥದ್ದು. ಸೊ ರಾಜ್ಯದಲ್ಲಿ ಬೇಕಾದಂತಹ ಟೂರಿಸಮು, ಎಕಾನಮಿ ಕಟ್ಟೋದಕ್ಕೋಸ್ಕರ ಫಾರ್ಮ್ ಬೇಸ್ಡ್ ಎಕಾನಮಿ ಅಥವಾ ಕೃಷಿ, ಇವೆಲ್ಲ ಜನ ಮಾಡೋಕ್ಕೆ ರೆಡಿ ಇದ್ದಾರೆ. ಡೆವಲಪ್ಮೆಂಟ್ ಅನ್ನೋದು ಬರೀ ಎಕ್ಸ್ಪ್ಲಾಯ್ಟೇಷನಿಂದನೇ ಬರುತ್ತದೆ ಅನ್ನುವಂಥದ್ದನ್ನು ಸರ್ಕಾರ ಒಂದಿಷ್ಟು ಬದಿಗಿಟ್ಟು ಇವತ್ತು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ್ದೇ ಇದ್ದಿದ್ದಲ್ಲಿ ಇನ್ನೂ ಹೆಚ್ಚಿನ ಸಾವು ನೋವನ್ನು ಕಾಣುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಅನ್ನುವಂತಹ ಭಯವನ್ನು ಇಲ್ಲಿ ಲೇಖಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ಸ್ಕ್ವೇರಿಂಗ್ ಅಪ್ ಇಂಡಿಯಾಸ್ ಎಜುಕೇಷನ್ ಎಮರ್ಜೆನ್ಸಿ. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂಥದ್ದು ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಮಾಹಿತಿಯ ಬಗ್ಗೆ.
ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕಾದಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ COVID-19 2020ರಲ್ಲಿ ಶುರು ಆದ ನಂತರ ಇದುವರೆಗೂ ಶಾಲೆಗಳು ಇನ್ನೂ ಮುಚ್ಚೇ ಇದ್ದಾವೆ ಅನ್ನುವಂಥದ್ದು. ಈ 15 ತಿಂಗಳು ಏನು ಶಾಲೆಗಳು ಮುಚ್ಚಿದ್ವೋ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೆಲ್ಲ ಲೋಪದೋಷಗಳನ್ನು ನಾವು ಕಾಣ್ತಾ ಇದ್ದೀವಿ ಹಾಗೂ ಹೇಗೆ ಇದನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವಿದೆ ಅನ್ನುವಂಥದ್ದರ ಬಗ್ಗೆ ಮಾತಾಡಲಿದ್ದೇವೆ. ಸೊ ಮೊದಲನೇದಾಗಿ ಪ್ರಪಂಚದಲ್ಲಿ ಕಂಡಂತಹ ಈ COVID-19 ಪ್ಯಾಂಡಮಿಕ್ಕಿಗೆ ಸಂಬಂಧಿಸಿದಂತೆ ಶಿಕ್ಷಣ ವ್ಯವಸ್ಥೆಗೆ ಎಲ್ಲರೂ ಒಂದೇ ರೀತಿಯಾಗಿ ರಿಯಾಕ್ಟ್ ಮಾಡಿಲ್ಲ. ಅಂದರೆ ಭಾರತ ಎಲ್ಲ ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳನ್ನು ಮುಚ್ಚಿ ಹಾಕ್ತು, ಹೌದಾ? ಬಟ್ ಯುರೋಪ್ ಅಥವಾ US ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ರಾಜ್ಯಗಳ ಸಮಸ್ಯೆಗೆ ಅನುಗುಣವಾಗಿ ಶಾಲೆಗಳನ್ನು ಮುಚ್ಚುವಂಥದ್ದು ಅಥವಾ ತೆಗೆಯುವಂತಹ ವ್ಯವಸ್ಥೆಯನ್ನು ಮಾಡಿದರು. ಸೊ ವೆರೈಟಿಯನ್ನು ಉಪಯೋಗಿಸಿದ್ರು ಮಾಡೆಲಲ್ಲಿ. ಬಟ್ ಭಾರತದಲ್ಲಿ ಇನ್ನೂ ಹೆಚ್ಚಿನ ಸ್ಟ್ರಿಕ್ಟರ್ ಪಾಲಿಸಿಯನ್ನು ಉಪಯೋಗಿಸಿದ್ರು ಅನ್ನುವಂಥದ್ದನ್ನು ಗ್ಲೋಬಲ್ ಸ್ಟ್ರಿಂಜೆನ್ಸಿ ಇಂಡೆಕ್ಸ್ ಅನ್ನುವಂತಹ ಒಂದು ರಿಪೋರ್ಟನ್ನು ಆಕ್ಸ್ಫರ್ಡ್ ಹೊರತಂದಿದೆ. ಈ ಒಂದು ರಿಪೋರ್ಟ್ನಲ್ಲಿ ಯಾವ ಯಾವ ರಾಷ್ಟ್ರಗಳು ಹೇಗೆ ತಮ್ಮ ಪಾಲಿಸೀಸ್ಗಳನ್ನು ಡಿಫೈನ್ ಮಾಡಿದ್ರು COVID-19 ಪ್ಯಾಂಡಮಿಕ್ನ ಸಮಯದಲ್ಲಿ ಶಿಕ್ಷಣಕ್ಕೆ ಅನುಗುಣವಾಗಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಆ ಒಂದು ರಿಪೋರ್ಟ್ನ ಪ್ರಕಾರ ಭಾರತ ಅತಿ ಸಿವಿಯರ್ ಪಾಲಿಸಿಯನ್ನು ಕೈಗೊಂಡಿತ್ತು. ಈ ಒಂದು ಪಾಲಿಸಿಯಿಂದಾಗಿ ದೇಶದಲ್ಲಿ ಇರುವಂತಹ ಸುಮಾರು 265 ಮಿಲಿಯನ್ ಮಕ್ಕಳು ರಿಮೋಟ್ ಲರ್ನಿಂಗ್ ಅಥವಾ ಆನ್ಲೈನ್ ಲರ್ನಿಂಗಿಗೆ ಶರಣಾಗಬೇಕಾಯಿತು. ಆದರೆ ಯುರೋಪ್ ಅಂತಹ ಒಂದಿಷ್ಟು ಡೆವಲಪ್ಡ್ ಕಂಟ್ರೀಸಲ್ಲಿ ಒಂದಿಷ್ಟು ತಿಂಗಳ ನಂತರ ಶಾಲೆಗಳನ್ನು ತೆರೆದು ಹಾಕಲಾಯಿತು. ಯಾಕಂದರೆ ಮಕ್ಕಳ ಏನು ಶಿಕ್ಷಣದಲ್ಲಿ ಆಗ್ತಾ ಇರುವಂತಹ ಲಾಸ್ ಏನಿತ್ತೋ ಅದಲ್ಲದೆ ಸಾಮಾಜಿಕ ಮತ್ತು ಎಮೋಷ್ನಲ್ ಆಗಿಯೂ ಸಹ ತುಂಬ ಡಿಪ್ರೆಷನ್ಗೆ ಅಥವಾ ಸ್ಟ್ರೆಸ್ಸಿಗೆ ಒಳಗಾಗ್ತಾಯಿದ್ರು. ಆ ಸಮಸ್ಯೆಯನ್ನು ಪರಿಹರಿಸಲು ಹೇಗೆ ಡೈವರ್ಸಿಫೈ ಅಥವಾ ವೆರೈಟಿಯನ್ನು ಒಳಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೋ ಅನ್ನುವಂಥದ್ದನ್ನು ಅರ್ಥೈಸಿಕೊಂಡು ಅದರ ಅನುಗುಣವಾಗಿ ಸರ್ಕಾರ ಕ್ರಮಗಳನ್ನು ಕೈಗೊಳ್ತು. ಬರೀ ಮುಂಚೂಣಿಯಲ್ಲಿರುವಂತಹ ರಾಷ್ಟ್ರಗಳು ಅಷ್ಟೇ ಅಲ್ಲದೆ ಉರುಗ್ವೆ ಮತ್ತು ವಿಯೆಟ್ನಾಂ ಇವೆಲ್ಲ ಅಷ್ಟೇನು ಎಫಿಲ್ಯೂಯೆಂಟ್ ರಾಷ್ಟ್ರಗಳು ಅಲ್ಲ. ಬಟ್ ಇವು ಸಹ ಒಂದಿಷ್ಟು ಮೆಜರ್ಡ್ ಅಪ್ರೋಚನ್ನು ಕೈಗೊಂಡವು ಅನ್ನುವಂಥದ್ದು ಸಹ ನಮಗೆಲ್ಲ ಗೊತ್ತೇ ಇರುವಂತಹ ಮಾಹಿತಿ. ಬಟ್ ಈ ಒಂದು ಭಾರತದಲ್ಲಿ ಮಾಡಿದಂತಹ ಸ್ಟ್ರಿಕ್ಟರ್ ಪಾಲಿಸಿಯಿಂದಾಗಿ ದೇಶದಲ್ಲಿ ಹೆಚ್ಚಿನ ಮಕ್ಕಳು ಲಾಭ ಅನ್ನೋದಕ್ಕಿಂತ ನಾಶವನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೂ ಎರಡನೇ ಹಂತದಲ್ಲಿ ನೋಡಿದಂಥದ್ದು ಪಾಲಿಸಿ ಮತ್ತು ಇಂಡಿಕೇಟರ್ಸ್ ಭಾರತದಲ್ಲಿ ಏನೆಲ್ಲ ಮಾಡಲಾಗಿತ್ತು ಅನ್ನುವಂಥದ್ದು. ಮೂರನೇ ಹಂತದಲ್ಲಿ ನಾವು ಇವತ್ತು ನೋಡಬೇಕಾಗಿರುವಂಥದ್ದು ಏನು ಸ್ಟ್ರಾಟಜಿಗಳನ್ನು ಸರ್ಕಾರ ಉಪಯೋಗಿಸಬಹುದಿತ್ತು ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ಹೈಬ್ರಿಡ್ ಸ್ಕೂಲ್ ಲರ್ನಿಂಗ್ ಬಗ್ಗೆ ಮಾತಾಡ್ತಿದ್ದೀವಿ. ಹೈಬ್ರಿಡ್ ಸ್ಕೂಲ್ ಲರ್ನಿಂಗ್ ಅಂತಂದರೆ ಒಂದಿಷ್ಟು ವಿದ್ಯಾರ್ಥಿಗಳು ಆನ್ಲೈನ್ ಮತ್ತು ಒಂದಿಷ್ಟು ವಿದ್ಯಾರ್ಥಿಗಳು ಆಫ್ಲೈನ್, ಕೆಲವು ದಿನಗಳವರೆಗೂ ಆನ್ಲೈನ್, ಕೆಲವು ದಿನಗಳವರೆಗೂ ಆಫ್ಲೈನ್. ಇದನ್ನು ಹೈಬ್ರಿಡ್ ಸ್ಕೂಲಿಂಗ್ ಮಾಡೆಲ್ ಅಂತ ಕರಿತೀವಿ. ಎರಡನೇ ಹಂತದಲ್ಲಿ ರೊಟೇಷನ್ ಬೇಸಿಸ್, ಅಂದರೆ ವಿದ್ಯಾರ್ಥಿಗಳು ರೊಟೇಷನ್ ಬೇಸಿಸ್ ಮೇಲೆ ಶಾಲೆಗೆ ಹೋಗುವಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದು. ಬಹಳಷ್ಟು ರಾಷ್ಟ್ರಗಳು ಈ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದರು. ಬಟ್ ಭಾರತ ಈ ರೀತಿಯ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಸೊ ಭಾರತೀಯ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಆದಂತಹ ಲಾಸಸ್ನ ಜೊತೆಯಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಟ್ರೆಸ್ಸು ಸಹ ಅವರ ಮೇಲೆ ಜಾಸ್ತಿ ಆಗಿದೆ. ಅದರಲ್ಲೂ ಹಿಂದೆ ಬಡವರು ಇರುವಂತಹ ಅಥವಾ ಬಡ ಕುಟುಂಬಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು, ದಲಿತರಾಗಿರಬಹುದು, ಬೇರೆ ಸಮಾಜದವರಾಗಿರಬಹುದು, ಅವರಿಗೆ ಯಾವುದೇ ಸರಿಯಾದ ಡಿವೈಸಸ್ ಅಥವಾ ಐಪ್ಯಾಡ್, ಮ್ಯಾಕ್ಬುಕ್, ಲ್ಯಾಪ್ಟಾಪ್ ಇಲ್ಲದೇ ಇರುವಂಥದ್ದು, ಹಾಗೂ ಹಳ್ಳಿ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯುತ್ ಇಲ್ಲದೇ ಇರುವಂತಹ ಕಾರಣಗಳು, ಇವೆಲ್ಲವೂ ಮುಖ್ಯವಾಗಿ ಅವರು ಶಾಲೆಯನ್ನೇ ಬಿಟ್ಟುಕೊಡುವಂತಹ ಕಾರಣಕ್ಕೆ ಸೂತ್ರವಾದವು ಅನ್ನುವಂಥದ್ದು. ಆದರೆ ದೇಶದಲ್ಲಿ ದೀಕ್ಷಾ ಪೋರ್ಟಲ್ನ ಬಗ್ಗೆ ತಾವು ಕೇಳಿರ್ತೀರ. ಇದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳಬಹುದು. ದೀಕ್ಷಾ ಪೋರ್ಟಲ್ ಅಂದರೆ ಏನು ಅನ್ನುವಂಥದ್ದು. ಇದೊಂದು ನ್ಯಾಷನಲ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಜ್ ಶೇರಿಂಗ್, ನ್ಯಾಷನಲ್ ಡಿಜಿಟಲ್ ಇನ್ಫ್ರಾ ಫಾರ್ ನಾಲೆಜ್ ಶೇರಿಂಗ್ ಅನ್ನುವಂತಹ ಒಂದು ಕಾರ್ಯಕ್ರಮ ಇದು. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಪಡೆಯುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಸೊ ಈ ಒಂದು ಪೋರ್ಟಲ್ನ ಅನಾಲಿಸಿಸ್ ನೋಡಿದಾಗ ಈ ಒಂದು ಲಾಕ್ಡೌನ್ ಸಮಯದಲ್ಲಿ 3.1 ಬಿಲಿಯನ್ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳವಾಗಿದೆ ನಾರ್ಮಲ್ ಟೈಮಿಗೆ ಕಂಪೇರ್ ಮಾಡಿದರೆ ಅನ್ನುವಂಥದ್ದು. ಕೇರಳ ರಾಜ್ಯದಲ್ಲಿ
ಟೆಲಿವಿಷನ್ ಅಥವಾ ಒಂದು ಟಿ ವಿ ಚಾನಲ್ನ ಶುರು ಮಾಡಲಾಯಿತು ಅನ್ನುವಂಥದ್ದು. ಇವೆಲ್ಲವೂ ನೋಡಿದಾಗ ದೇಶದಲ್ಲಿ 27% ಏನು ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ಕಲಿತಾ ಇದ್ರೋ ಅಷ್ಟೇ ಆನ್ಲೈನ್ನಲ್ಲಿ ಕಲಿಯಲು ಸಾಧ್ಯವಾಗಿರುವಂಥದ್ದು. ಅಂದರೆ ಸಪೋಸ್ ಶಾಲೆಗೆ ಹೋಗಿ ಅವ್ರು 100% ಕಲಿತಿದ್ರು ಅಂದರೆ ಆನ್ಲೈನ್ನಲ್ಲಿ ಬರೀ 27% ಈ 100% ಕಲಿಯಲು ಸಾಧ್ಯವಾಗಿರುವಂಥದ್ದು ಅನ್ನುವಂಥದ್ದನ್ನು ಸಹ ಈ ಸರ್ವೆ ತೋರಿಸ್ಕೊಡ್ತಾ ಇದೆ. ಶಿಕ್ಷಣದ ಜೊತೆಯಲ್ಲಿ ಮಕ್ಕಳ ಆರೋಗ್ಯ ಹಾಗೂ ಈ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ತಂದಂತಹ ಮಿಡ್ ಡೇ ಮೀಲ್ ಸ್ಕೀಮ್ ನಿಲ್ಲಿಸಿರುವಂಥದ್ದು ಮುಖ್ಯ ಕಾರಣವಾಗಿದೆ. ಸೊ ಆರೋಗ್ಯದ ಜೊತೆಯಲ್ಲಿ ನ್ಯೂಟ್ರಿಷನ್ನಲ್ಲೂ ವಿದ್ಯಾರ್ಥಿಗಳಿಗೆ ಬಹಳ ಹೆಚ್ಚಿನ ಹಿನ್ನಡತೆ ಆಗಿದೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಹೇಳಲು ತೋರಿಸ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಶಾಲೆಗಳು ಶುರುವಾದ ಮೇಲೆ ಯಾವ ರೀತಿಯಾಗಿ ನಾವು ಸಜ್ಜಾಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅಂತ್ಯದಲ್ಲಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಕೊನೆಯಲ್ಲಿ ಮಾತಾಡಿದಾಗ ಶಾಲೆಗಳು ಓಪನ್ ಆದಾಗ ಪೂರ್ತಿಯಾಗಿ ಚಾಲೆಂಜಸ್ ಜಾಸ್ತಿ ಇರ್ತವೆ. ಸೊ ನಾವು ಅದಕ್ಕೆ ಪಾಲಿಸಿಯನ್ನು ಬದಲಾಯಿಸುವ ಅವಶ್ಯಕತೆಯು ತುಂಬ ಜಾಸ್ತಿ ಇದೆ. ಉದಾಹರಣೆಗೆ ಬರೀ ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ಮಾತಾಡೋದಲ್ಲ, ಇದರ ಜೊತೆಯಲ್ಲಿ ಆರೋಗ್ಯದ ಬಗ್ಗೆಯೂ ಮಾತಾಡುವ ಅವಶ್ಯಕತೆ ಇದೆ ಹಾಗೂ ಲೈವ್ಲಿಹುಡ್ ಬಗ್ಗೆಯೂ ಮಾತಾಡುವ ಅವಶ್ಯಕತೆ ಇದೆ. ಇವು 3 ಆದಾಗಲೇ ಮಾತ್ರ, ಯಾಕಂದರೆ ವಿದ್ಯಾರ್ಥಿಗಳ ಮನೆಯಲ್ಲಿ ಆದಂತಹ ಆರ್ಥಿಕ ಸಂಕಷ್ಟದಲ್ಲಿ ಅವರು ಪುಸ್ತಕ ಹಿಡ್ಕೊಂಡು ಓದೋಕ್ಕಾಗಲ್ಲ. ಸೊ ಆ ಮನೆಗಳಿಗೆ ಆರ್ಥಿಕ ಸಂಕಷ್ಟವನ್ನು ಹೊರಬರುವಂಥದ್ದು, ಯಾರಾದರೂ ಕೋವಿಡ್-19 ಬಳಲ್ತಾ ಇದ್ದರೆ ಅವರಿಗೆ ಆರೋಗ್ಯದ ವ್ಯವಸ್ಥೆಯನ್ನು ಮಾಡುವಂತಹ ವಿಷಯದಲ್ಲಿ ಸರ್ಕಾರ ಸಹಕರಿಸಿದ್ದಲ್ಲಿ ಮಾತ್ರ ಒಟ್ಟು ನಾವು ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸಲು ಆಗುತ್ತದೆ ಅನ್ನುವಂಥದ್ದು. ಸೊ ಶಾಲೆಗಳನ್ನು ನಾವು ಹೆಚ್ಚಿಗೆ ಸೇಫ್ ಮಾಡುವ ಅವಶ್ಯಕತೆ ಇದೆ. ಪ್ರೋಟೋಕಾಲನ್ನು ಬಳಸಿಕೊಂಡು ಎಲ್ಲ ಶಿಕ್ಷಕರಿಗೆ ವ್ಯಾಕ್ಸಿನೇಷನ್ ಪ್ರಯಾರಿಟಿ ಕೊಡಬೇಕು ಮತ್ತು ಪ್ರತಿ ಜಿಲ್ಲೆಯಲ್ಲಿ ಒಂದು ಎಜುಕೇಷನ್ ಎಮರ್ಜೆನ್ಸಿ ರೂಮನ್ನು ತಯಾರಿ ಮಾಡಬೇಕು. ಅಂದರೆ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಥವಾ ಶಾಲೆಗಳಲ್ಲಿ ಅಬ್ಸರ್ವೇಷನಿಗೋಸ್ಕರ ಮತ್ತು ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್ ಮೆಷರ್ಸ್ಗಳು, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶಾಲೆಗಳಲ್ಲಿ ಇರುವಂತಹ ಕುಡಿಯುವ ನೀರು, ಬಾತ್ರೂಮ್ಸ್ಗಳನ್ನು ಸ್ವಚ್ಛವಾಗಿಡುವಂತಹ ಮೆಷರ್ಸನ್ನು ಕೈಗೊಳ್ಳಬೇಕು. ಮತ್ತು ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕು ಅಂತಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಉಪಯೋಗಿಸ್ತಾರೆ, ಅದಕ್ಕೂ ಸಹ ಒಂದು ಪ್ರೋಟೋಕಾಲನ್ನು ಡೆವಲಪ್ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಈ ಒಂದು 15 ತಿಂಗಳಲ್ಲಿ ಏನೆಲ್ಲ ಗ್ಯಾಪ್ ಬಂದಿದೆಯೋ ಸೊ ಆ ಲ್ಯಾಗಿಂಗನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ರೆಮಿಡಿಯಲ್ ಕ್ಲಾಸಸ್ ಆಗಿರಬಹುದು ಅಥವಾ ಬೇರೆ ರೀತಿಯ ಕ್ರಮಗಳನ್ನು ಶಿಕ್ಷಕರು ಉತ್ತೇಜಿಸುವಂತಹ ಅವಶ್ಯಕತೆ ಇದೆ. ಮತ್ತು ನ್ಯೂಟ್ರಿಷನಿಗೆ ಸಂಬಂಧಿಸಿದಂತೆ ಮಿಡ್ ಡೇ ಮೀಲ್ಸ್ಗಳನ್ನು ಮತ್ತೆ ಶುರು ಮಾಡಿ ಅವರ ಆರೋಗ್ಯದ ವ್ಯವಸ್ಥೆಯನ್ನು ಮತ್ತೆ ಸರಿಪಡಿಸುವ ಅವಶ್ಯಕತೆ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳುವಂಥದ್ದು ಟೆಕ್ನಾಲಜಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸಲಿದೆ ಅನ್ನುವಂಥ ಮಾತನ್ನು ಸಹ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು.